ಗೋ ಸಮ್ಮಾನ್ ಆಹ್ವಾನ ಅಭಿಯಾನ ಭಾರತದ ಸಂಪೂರ್ಣ ಗೋವಂಶದ ರಕ್ಷಣೆಗೆ ಗೌರವಸೆಯು ಮತ್ತು ಸಾಂವಿಧಾನಿಕ ಸ್ಥಾನಮಾನವನ್ನು ಗೌರವಿಸಬೇಕು ಎಂದು ಕೋರಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ನೀಡಲಾಗಿದೆ. ಈ ಕುರಿತು ಮಾತನಾಡಿದ ಬಿಜೆಪಿ ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ಸುನೀಲ ಮಹಂತ ಶೆಟ್ಟರ್ ಅವರು, ಗೋಮಾತೆಯಲ್ಲಿ ನಾವುಗಳು 33 ಕೋಟಿ ದೇವಾನುದೇವತೆಗಳನ್ನ ಕಾಣ್ತೇವೆ. ಅಂತಹ ಗೋಮಾತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಹೆಣಗಾಡುವ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದೇಶೀಯ ತಳಿಗಳನ್ನು ಸಾಕುವುದರೊಂದಿಗೆ ಸರ್ಕಾರ ಗೋಮಾತೆಯನ್ನ ಕಳ್ಳಸಾಗಣೆ ಮಾಡುವವರಿಗೆ, ಗೋಹತ್ಯೆ ಮಾಡುವವರಿಗೆ ಮುಂಬರುವ ದಿನಗಳಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಂಡು ಗೋಮಾತೆಯನ್ನ ರಕ್ಷಿಸಿಕೊಳ್ಳಲು ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸಬೇಕು. ಹಿಂದೂ ಸಮಾಜದ ಬಾಂಧವರು, ಗೋಭಕ್ತರು, ಸಂತ ಸಮಾಜ ಮತ್ತು ಭಾರತ ಜಾಗೃತ ನಾಗರಿಕರು ಎಲ್ಲರೂ ಸೇರಿ ಇಂದು ಮನವಿ ಮಾಡಿಕೊಳ್ಳುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಹಿಂದೂ ಜಾಗೃತ ಸಮಿತಿಯ ಅಧ್ಯಕ್ಷರಾದ ಈರಣ್ಣ ಹಾಗೂ ಪದಾಧಿಕಾರಿಗಳು, ಬಿಜೆಪಿ ಪಕ್ಷದ ಮುಖಂಡರುಗಳು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗಾಳಪ್ಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. गो माता की जय, गंगा माता की जय, ತುಂಗಾ ಮಾತಾ की जय, ಭಾರತ್ ಮಾತಾ की जय. ಇವತ್ತು ಗೋ ಸಂರಕ್ಷಣೆಯನ್ನು ಮಾಡಬೇಕಾಗಿತ್ತು. ಗೋ ತಾಯಿ ತನ್ನ ಜೀವಿತದಿಂದ ಕೊನೆಗಾಲದವರೆಗೂ ನಮಗೆ ಎಲ್ಲವನ್ನೂ ಕೊಟ್ಟು ಹೋಗ್ತಾಳೆ. ಆದ್ರೆ ಮನುಷ್ಯ ಸತ್ತ ಮ್ಯಾಗ ಒಂದು ಸೀರೆ ತೊಗೊಂಡೋಗಿ ಒಗೆಯೋದೇ ಒಂದೇ ಕೆಲಸ. ಆದ್ರೆ ತಾಯಿಯನ್ನ, ಗೋಮಾತೆ ತಾಯಿ ನಮ್ಗೆಲ್ಲವನ್ನು ಕೊಟ್ಟರು ನಾವು ಆ ತಾಯಿಯನ್ನ ಉಳಿಸ್ಕೊಳಕ್ ನಮ್ಗೆ ಆಗ್ತಾ ಇಲ್ಲ. ನಾವೊಂದು ಈ ಹೋರಾಟವನ್ನ ಯಾವುದೇ ಸಂಘಟನೆ, ಯಾವುದೇ ಪಕ್ಷದ ವತಿಯಿಂದ ಮಾಡ್ತಾ ಇಲ್ಲ. ನಾವು ಭಾರತ ದೇಶದ ಎಲ್ಲ ನಾಗರಿಕರ ಪರವಾಗಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಭಾರತ ದೇಶ ಕೃಷಿ ಪ್ರಧಾನ ರಾಷ್ಟ್ರ. ನಾವು ಇಲ್ಲಿ ಗೋಮಾತೆಯನ್ನ ಮಾತೆ ಅಂತ ಪೂಜಿಸ್ತಾ ಬಂದಿದ್ದೇವೆ. ಈ ಅಭಿಯಾನದ ಮೂಲಕ ನಾವೇನು ತಹಸೀಲ್ದಾರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ, ಅದನ್ನು ಆದಷ್ಟು ಬೇಗ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಜಾರಿಗೆ ತರಬೇಕು. ಈ ಮುಂದೇನು ಇದೇನಾದರೂ ಜಾರಿಗೆ ತರದೇ ಹೋದಲ್ಲಿ ನಾವು ರಾಜ್ಯ ತುಂಬ ಮತ್ತು ರಾಷ್ಟ್ರ ತುಂಬ ಗೋಮಾತಾ ಅಭಿಯಾನದ ಮೂಲಕ ನಾವು ಉಗ್ರ ಹೋರಾಟ ಮಾಡಬೇಕೆಂದು ಎಚ್ಚರಿಕೆ ಕೊಡ್ತೇವೆ.